Good morning, students. In today's class, we'll study the problem on profit and loss appropriation account. That is second problem. So let us see the problem. Lokesh and Azad are partners sharing profit in the ratio of 3:2. Their profit sharing ratio of the ಅನುಪಾತ ಎಷ್ಟಿದೆ 3:2 ಇದೆ. With the capitals of our capitals of ಎಷ್ಟು ಅಂದಿದ್ದಾರೆ ನೋಡ್ರಿ 50,000 and 30,000 respectively. So 50,000 ಮತ್ತೆ 30,000 ತಂದಿದ್ದಾರೆ capitals ಅನ್ನ. Okay. Next ಏನಿದೆ interest on capital is agreed to be paid at 6% per annum. So interest on capital ಅಂದ್ರೆ ಇವ್ರೇನ್ ಕ್ಯಾಪಿಟಲ್ ಹಾಕಿದಾರ ಅದ್ರ ಮೇಲೆ ಬಡ್ಡಿ ಎಷ್ಟು ಕೊಡಬೇಕಾಗುತ್ತೆ 6% per annum. ಒಂದು ವರ್ಷಕ್ಕೆ 6% ಕೊಡಬೇಕಾಗುತ್ತೆ. ಸೊ ಕ್ಯಾಪಿಟಲ್ಸ್ ಮೇಲೆ 6% ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಆಜಾದ್ ಈಸ್ ಅಲೌಡ್ ಸ್ಯಾಲರಿ ಆಫ್ 2,500 per annum. ಸೊ ಆಜಾದಿಗೆ ಸ್ಯಾಲರಿ ಕೊಡಬೇಕಂತ ಹೇಳಿದ್ದಾರೆ, ದಟ್ ಇಸ್ 2,500 per annum. ಓಕೆ, ಸೊ ಪರ್ annum ಅಂದ್ರೆ ಒಂದು ವರ್ಷಕ್ಕೆ ಆಜಾದ್ಗೆ 2,500 ರೂಪಾಯಿ ಸ್ಯಾಲರಿ ಕೊಡಬೇಕು. ನೆಕ್ಸ್ಟ್, ಡ್ಯೂರಿಂಗ್ 2006 ದ ಪ್ರಾಫಿಟ್ prior to the calculation of interest on capital, but after charging Azad salary amounted to rupees 12,500. ಅಂದ್ರೆ ಇಲ್ಲೇ ಏನ್ ಕೊಟ್ಟಿದ್ದಾರೆ ಈ ಸೆಂಟೆನ್ಸ್ ಅಲ್ಲಿ ಅಂತಂದ್ರೆ, ಈ ಸೆಂಟೆನ್ಸ್ ನೋಡ್ಕೊಳ್ಳಿ, ಡ್ಯೂರಿಂಗ್ 2006 ಪ್ರಾಫಿಟ್ಸ್ prior to the calculation of interest on capital. ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಕ್ಕಿಂತ ಮುಂಚೆ, ಪ್ರಾಯರ್ ಅಂದ್ರೆ ಮುಂಚೆ ಅಂತ ಅರ್ಥ. ಬಟ್ ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಕೊಟ್ಟ ಆದ್ಮೇಲೆ, ಆಫ್ಟರ್ ಅಂತಂದ್ರೆ ಆಮೇಲೆ ಅಂತ, ಕೊಟ್ಟ ಆದ್ಮೇಲೆ, ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಅಮೌಂಟೆಡ್ ಟು rupees 12,500. ಹೌದಾ? ಸೊ ಅಂದ್ರೆ ಪ್ರಾಫಿಟ್ಸ್ ಆಜಾದ್ ಸ್ಯಾಲ್ರಿ ಕೊಟ್ಟ ಆದ್ಮೇಲೆ ಇಷ್ಟು ಉಳಿದೈತಿ ಪ್ರಾಫಿಟ್ಸ್ ಅಂತ ಹೇಳ್ತಾರ. ಆ ವರ್ಷದಾಗ 2006 ಒಳಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಕ್ಕಿಂತ ಮುಂಚೆ ಮತ್ತೆ ಆಜಾದ್ ಸ್ಯಾಲ್ರಿ ಕೊಟ್ಟ ಆದ್ಮೇಲೆ ಎಷ್ಟು ಉಳಿದಿದೆ ಅಮೌಂಟ್ ಪ್ರಾಫಿಟ್ಸ್ 12,500 rupees ಇದೆ. ಇದನ್ನ ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ರಾಫಿಟ್ಸ್ ಪ್ರಯರ್ ಅಂದ್ರೆ ಬಿಫೋರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಕ್ಕಿಂತ ಮುಂಚೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದ್ರ ಕೊಡೋಕ್ಕಿಂತ ಮುಂಚೆ. ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಅಂದ್ರೆ ಆಜಾದ್ ಸ್ಯಾಲ್ರಿ ಕೊಟ್ಟ ಆದ್ಮೇಲೆ ಇಷ್ಟು ಉಳಿದೈತಿ ಪ್ರಾಫಿಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದ ಪ್ರೊವಿಷನ್ ಆಫ್ 5% ಆಫ್ ಪ್ರಾಫಿಟ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾನೇಜರ್ಸ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಪ್ರಾಫಿಟ್ಸ್ ಮೇಲೆ 5% ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾನೇಜರ್ ಅಂತ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮ್ಯಾನೇಜರ್ಸ್ ಕಮಿಷನ್ ಕೊಡೋದೈತಿ, ಅದು ಕೂಡ ಕೊಟ್ಟಿದ್ದಾರೆ ಡೀಟೇಲ್ಸ್. ಪ್ರಿಪೇರ್ ಅಕೌಂಟ್ಸ್ ಶೋಯಿಂಗ್ ದ ಅಲೋಕೇಶನ್ ಆಫ್ ಪ್ರಾಫಿಟ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪ್ರಿಪೇರ್ ಅಕೌಂಟ್ಸ್ ಆಫ್ ಶೋಯಿಂಗ್ ಅಲೋಕೇಶನ್ ಆಫ್ ಪ್ರಾಫಿಟ್ಸ್ ಅಲೋಕೇಶನ್ ತೋರಿಸಬೇಕು, ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ. ಹೌದಾ? ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ವಿ ನೀಡ್ ಟು ಪ್ರಿಪೇರ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಇದು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಮಾಡಬೇಕು. ಸೊ ಹಾಗಾದ್ರೆ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ 2 ಸೆಂಟೆನ್ಸ್ ಬಂದಿದೆ ಅಂತ ಹೇಳಿದ್ದಲ್ಲ. ಸೊ ಆಜಾದ್ ಸ್ಯಾಲ್ರಿ ಕೊಟ್ಟಾದ್ಮೇಲೆ ಎಷ್ಟು ಉಳಿದಿತ್ತು ಪ್ರಾಫಿಟ್ಸ್, ದಟ್ ಇಸ್ 12,500. ಹಾಗಾದ್ರೆ ಆಜಾದ್ ಸ್ಯಾಲ್ರಿ ನಾವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗೆ ನಾವು ಸ್ಯಾಲ್ರಿ ತೋರಿಸ್ತೇವೆ ಪಾರ್ಟ್ನರ್ ಎಂದು. ಸೊ ಹಾಗಾಗಿ ಸೊ ಅವನು ಆಜಾದ್ ಸ್ಯಾಲ್ರಿ ಎಷ್ಟಿತ್ತಾಗಿದ್ರೆ 2,500 ಇತ್ತು. ಹಾಗಾದ್ರೆ ಅವ್ನು ಕೊಡೋಕ್ಕಿಂತ ಮುಂಚೆ ಅಂದ್ರೆ ಇದು ಕೊಟ್ಟಾದ್ಮೇಲೆ ಇಷ್ಟೈತೆ ಅಂತಂದ್ರೆ, ಆಜಾದ್ ಸ್ಯಾಲ್ರಿ ಕೊಟ್ಟಾದ್ಮೇಲೆ 12,500 ರೂಪಾಯಿ ಐತಂದ್ರೆ ಅವ್ನು ಕೊಡೋಕ್ಕಿಂತ ಮುಂಚೆ ಎಷ್ಟಿರ್ಬೇಕು, ಹಂಗಾರೆ ಆಜಾದ್ ಸ್ಯಾಲ್ರಿ ಅಂತ ಕೊಟ್ಟಾರಲ್ಲ, ನಾವು ಅದನ್ನ ಆಡ್ ಮಾಡ್ಕೊಂಡ್ರೆ ನಮ್ ಟೋಟಲ್ ಪ್ರಾಫಿಟ್ ಸಿಕ್ಬಿಟ್ಟು. ಗೊತ್ತಾಯ್ತಾ? 12,500 ರೂಪಾಯಿ ಪ್ರಾಫಿಟ್ಸ್ ಗಳನ್ನ ಕೊಟ್ಟಿದಾರ. ಅದು ಯಾವಾಗ ಕೊಟ್ಟಿದಾರ, ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಅಂತ ಹೇಳಿ, ಸ್ಯಾಲ್ರಿ ಆದ್ಮೇಲೆ ಆಜಾದ್ ಸ್ಯಾಲ್ರಿ ಕೊಟ್ಟಾದ್ಮೇಲೆ ಇಷ್ಟು ಪ್ರಾಫಿಟ್ಸ್ ಉಳಿದಿದೆ ಅಂತ ಕೊಟ್ಟಾರ. ಹಂಗಾದ್ರೆ ನಾವು ಆಜಾದ್ ಸ್ಯಾಲ್ರಿ ಇದ್ರೊಳಗೆ ತೋರಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆ ಸ್ಯಾಲ್ರಿ ಅಮೌಂಟ್ ಅನ್ನ ನಾವು ಇದಕ್ಕೆ ಹಾಕೊಂಡ್ರೆ ಆಡ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದ ಅಮೌಂಟ್, ದಟ್ ಇಸ್ ನೆಟ್ ಪ್ರಾಫಿಟ್ ಸಿಗುತ್ತೆ ನಮ್ಗೆ. ಓಕೆ, ನೆಟ್ ಪ್ರಾಫಿಟ್ 12,500 ಪ್ಲಸ್ 2,500 ಅಂತಂದ್ರೆ ಎಷ್ಟು ಬರುತ್ತೆ, 15,000 rupees ಬರುತ್ತೆ. ಸೊ ದಟ್ ಇಸ್
ಇಲ್ಲೇ ಬರ್ಕೋತೇನೆ ನಾನು. ಸೊ ಎಲ್ಲ ಡೀಟೇಲ್ಸ್ ಬರ್ಕೊಂಡಿದ್ದೇವೆ ಆಯ್ತು. ಓಕೆ, ಸೊ ಈಗ ಬರ್ಕೊಂತ ಹೋಗೋಣ ಒಂದೊಂದು. ನೆಟ್ ಪ್ರಾಫಿಟ್ ಓಕೆ, ನೆಟ್ ಪ್ರಾಫಿಟ್ ಎಷ್ಟಿದೆ ಈಗ ನಾ ಹೇಳ್ದೆ ಜಸ್ಟ್ 12,500. ಇದು ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಅಂತ ಇತ್ತು, ಹೌದಾ? ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಅಂತ ಇತ್ತು. ಹಾಗಾಗಿ ನಾವು ಸ್ಯಾಲ್ರಿ ಕೂಡ ಇದ್ರೊಳಗೆ ತೋರಿಸ್ಬೇಕಾಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಕಾರ್ಪೊರೇಷನ್. ಸೊ ಹಾಗಾಗಿ ನಾವು ಆ ಸ್ಯಾಲ್ರಿನ ಇದ್ರೊಳಗೆ ಆಡ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದ ನೆಟ್ ಪ್ರಾಫಿಟ್, ದಟ್ ಇಸ್ 15,000. ಸೊ 15,000 ಅಮೌಂಟ್ ಅನ್ನ ನಾವು ಹಚ್ಕೊಂಡ್ವಿ. ಓಕೆ, ಹಾಗಾದ್ರೆ ಆಜಾದ್ ಸ್ಯಾಲ್ರಿ ಏನ್ ಮಾಡ್ಬೇಕಾ? ಆಜಾದ್ ಸ್ಯಾಲ್ರಿ ತೋರಿಸ್ರಿ. salary, that is what is yaar salary is Azad. So you can write here as Azad salary. Right here Azad salary. So Azad salary estaiti 2,500. Azad salary 2,500 ಇದೆ, ಹೌದಾ? ಹಾಗಾದ್ರೆ ಸ್ಯಾಲ್ರಿ ಆಯ್ತು. ಸ್ಯಾಲ್ರಿ ಅಂತೂ ನಾವು ಈಗ ಅದನ್ನು ರೆಕಾರ್ಡ್ ಮಾಡಿದ್ವಿ. ಇದು ಕೂಡ ನಾ ಹೇಳಿದೆ ಇದ್ರ ಕ್ಯಾಲ್ಕುಲೇಷನ್ ಯಾಕಂತ ಹೇಳಿದೆ. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ವಿ ನಾವು. ಓಕೆ, ಸೊ ಇನ್ನೇನು ಉಳಿತು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಉಳಿತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೈಟ್ ಹಿಯರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ಯಾರ್ದು ಎಷ್ಟು ಮಂದಿ ಪಾರ್ಟ್ನರ್ ಇದ್ದಾರೆ? ಲೋಕೇಶ್ ಅಂಡ್ ಆಜಾದ್, ರೈಟ್? ಸೊ ಲೋಕೇಶ್ ಆಜಾದ್. ಸೊ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡಿ ಹಚ್ಬೇಕು. ವರ್ಕಿಂಗ್ ನೋಟ್ ಮಾಡ್ಕೋರಿ. ಓಕೆ, ಅದು ಹೆಂಗ್ ಬಂತು ಅಂತೇಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವರ್ಕಿಂಗ್ ನೋಟ್ 1. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಸೊ ಅದ್ರ ವರ್ಕಿಂಗ್ ನೋಟ್. ಅವ್ರ ಕ್ಯಾಪಿಟಲ್ ಎಷ್ಟಿದೆ? ಲೊಕೇಶನ್ ಮಾಡೋಣ ಫಸ್ಟ್. ಓಕೆ, ಲೊಕೇಶನ್ ಕ್ಯಾಪಿಟಲ್ ಎಷ್ಟೈತ್ರಿ? 50,000, ಹೌದಾ? ಸೊ 50,000 ಇಂಟು ಲೊಕೇಶನ್ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ? 6% ಇದೆ, ಹೌದಾ? ಸೊ 6 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ. ದಟ್ ಇಸ್ 3,000. 50,000 ಇಂಟು 6% ಅಂತ ಕೊಟ್ಟಿದ್ದಾರೆ. 6% ಅಂದ್ರೆ 6 ಡಿವೈಡೆಡ್ ಬೈ 100. ಸೊ ದಟ್ ಇಸ್ 3,000. ಇದೇ ರೀತಿ ನೀವು ಯಾರು ಕ್ಯಾಲ್ಕುಲೇಟ್ ಮಾಡಬೇಕು? ಆಜಾದ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಜಾದ್ ಕ್ಯಾಪಿಟಲ್ ಎಷ್ಟು? 30,000. ಸೊ ಆಜಾದ್ ಕ್ಯಾಪಿಟಲ್ 30,000 ಇಂಟು 6 ಡಿವೈಡೆಡ್ ಬೈ 100. ಆಜಾದ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತೈತೆ ನೋಡ್ರಿ. that will be 1,800. ಸೊ ಕ್ಯಾಲ್ಕುಲೇಟ್ ಮಾಡಿದ ನಂತರ ಆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಅಲ್ಲೇ ಅವ್ರವ್ರ ಕಾಲಮ್ಗೆ ಹಚ್ಚಿರಿ. ಎಷ್ಟೈತಿ? ಒಂದು 3,000, ಇನ್ನೊಂದು 1,800. ಸೊ ಎರಡು ಕೊಡ್ಸಿದ್ರೆ ಎಷ್ಟು ಬರುತ್ತೆ? 4,800. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು. ನೆಟ್ ಪ್ರಾಫಿಟ್ ಆಲ್ರೆಡಿ ಹಚ್ಚಿದ್ವಿ. ಆಜಾದ್ ಸ್ಯಾಲ್ರಿ ಕೂಡ ಹಚ್ಚಿದ್ವಿ. ಇನ್ನೇನು ಉಳಿತು? provision of 5% of profits is to be made in respect of manager commission. ಹಾಗಾದ್ರೆ ಮ್ಯಾನೇಜರ್ ಕಮಿಷನ್ ಅಷ್ಟೇ ಉಳಿತಿ ಈ ಪ್ರಾಬ್ಲಮ್ ಹಚ್ಚೋದು. ಸೊ ಮ್ಯಾನೇಜರ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಸೊ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀರಿ? ಮ್ಯಾನೇಜರ್ ಕಮಿಷನ್ ಎಷ್ಟು ಪರ್ಸೆಂಟ್ ಅಂತ ಯಾರು ಮ್ಯಾನೇಜರ್ ಕಮಿಷನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 5% ಅಂತ ಕೊಟ್ಟಿದ್ದಾರೆ, ಹೌದಾ? ಮ್ಯಾನೇಜರ್ ಕಮಿಷನ್ 5% ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನೇಜರ್ ಕಮಿಷನ್ 5% ಕ್ಯಾಲ್ಕುಲೇಟ್ ಮಾಡ್ರಿ. ಇಲ್ಲೇ ಬರೀತೇನೆ ನಾನು. ವರ್ಕಿಂಗ್ ನೋಟ್ 2 ಮ್ಯಾನೇಜರ್ ಕಮಿಷನ್. ಸೊ ಎಷ್ಟಿದೆ? ಎತ್ತರ ಮೇಲೆ ಮಾಡ್ಬೇಕಂತ ಯಾರ?
ಪ್ರಾಫಿಟ್ಸ್ ಮೇಲೆ ಮಾಡೋಣ. ಪ್ರಾಫಿಟ್ಸ್ ಎಷ್ಟೈತಿ? 15,000. ಸೊ 15,000 ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ರೀ? 5% ಅಂತ ಯಾರ? ಸೊ 5% ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. 5% ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ವಿಲ್ ಬಿ 750. 750. ಸೊ ಮ್ಯಾನೇಜರ್ ಕಮಿಷನ್ ಅದನ್ನು ಕೂಡ ಮ್ಯಾನೇಜರ್ ಕಮಿಷನ್ rupees 750. ಸೊ ಇಷ್ಟ ಆದಮೇಲೆ ಪ್ರಾಬ್ಲಮ್ ಅಲ್ಲಿ ಮತ್ತೇನಾದ್ರೂ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡಿ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ರೆ ಎಲ್ಲಿ ಬರೀತಿದ್ರಿ? ಕ್ರೆಡಿಟ್ ಸೈಡ್ ಬರೀತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಈ ಪ್ರಾಬ್ಲಮ್ದಾಗ. ಓಕೆ, ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಆ ಡೀಟೇಲ್ಸ್ ಗಳನ್ನು ಎಲ್ಲಾ ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗೆ ಹಚ್ಚಿದೆ. ಹೌದಾ? ಸೊ ಈಗ ಏನ್ ಮಾಡ್ಕೊಡ್ರಿ? ಟೋಟಲ್ ಮಾಡ್ಕೊಡ್ರಿ. ಹೈಯೆಸ್ಟ್ ಟೋಟಲ್ ಯಾವ ಕಡೆ ಬರುತ್ತೆ ನೋಡ್ರಿ. ಇಲ್ಲಿ ಅಮೌಂಟ್ಸ್ ಗಳನ್ನ ಕಂಪೇರ್ ಮಾಡ್ಕೊರಿ. ಇಲ್ಲಿ 2,500, 4,800, 750. ಓಕೆ, ಇಲ್ಲೇ 15,000. ಸೊ ಹಾಗಾದ್ರೆ ಟೋಟಲ್ ಜಾಸ್ತಿ ಇಲ್ಲೇ ಬರ್ತದೆ ಕ್ರೆಡಿಟ್ ಸೈಡ್. ಸೊ ಆ ಟೋಟಲ್ ಅನ್ನ ಎರಡು ಕಡೆ ಹಚ್ಕೊಡಿ. ಹೌದಾ? ಸೊ 15,000 ಹಚ್ಕೋರಿ. ಒಂದು ನಿಮಿಷ. 15,000 15,000 ಓಕೆ. ಸೊ 15,000 ಹಚ್ಕೊಂಡ್ವಿ. ಈಗ ಆ 15,000 ಒಳಗ 2,500 ಮತ್ತೆ 4,800 ಅನ್ನ ಡಿಡಕ್ಟ್ ಮಾಡಿ. 15,000 ಒಳಗ 2,500 ಮತ್ತೆ 4,800 ಮತ್ತೆ 750 ಇವು ಮೂರು ಡಿಡಕ್ಟ್ ಮಾಡ್ರಿ. what is the difference you will get? That is 6,950 ಡಿಫರೆನ್ಸ್ ಬರುತ್ತೆ. 6,950 rupees ಡಿಫರೆನ್ಸ್ ಬಂತು. ಈ 6,950 rupees ಅನ್ನ ಯಾರಿಗೆ ಹಂಚ್ಬೇಕ್ರಿ? ಲಾಸ್ಟಿಗೆ ಡಿಫರೆನ್ಸ್ ಅನ್ನ ನಾವು ಪಾರ್ಟ್ನರ್ಗಳಿಗೆ ಹಂಚ್ತೇವೆ. ಓಕೆ, ಇವೆಲ್ಲ ಅಡ್ಜಸ್ಟ್ ಆಗಿದ್ ಪ್ರಾಫಿಟ್. ಈಗ ಇದು ನೆಟ್ ಪ್ರಾಫಿಟ್, ಅದ್ರೊಳಗ ಇವೆಲ್ಲ ಅಡ್ಜಸ್ಟ್ಮೆಂಟ್ ಆದವು. ಇವೆಲ್ಲ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಇಷ್ಟು ರೊಕ್ಕ ಉಳಿತು. ಈ ರೊಕ್ಕ ಯಾರು ಹಂಚ್ಕೋತಾರೆ? ಪಾರ್ಟ್ನರ್ಗಳು ಹಂಚ್ಕೋತಾರೆ. ಅವ್ರವ್ರ ರೇಷೋನಾಗ ಹಂಚ್ಕೋತಾರೆ. ಸೊ ಹಾಗಾದ್ರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅವ್ರಿಗೆ ಹೋಗ್ಬೇಕಿದು. ಬ್ರಾಕೆಟ್ನಾಗ ಬರ್ತೀನಿ ಪ್ರಾಫಿಟ್ಸ್. ಹೌದಾ? ಸೊ ಯಾರ್ಯಾರು ಪಾರ್ಟ್ನರ್ ಇದಾರೆ? ಫಸ್ಟ್ ಪಾರ್ಟ್ನರ್ ಲೋಕೇಶ್, ಸೆಕೆಂಡ್ ಪಾರ್ಟ್ನರ್ ಆಜಾದ್. ಸೊ ಹಾಗಾದ್ರೆ ಇಬ್ಬರದು ಕ್ಯಾಲ್ಕುಲೇಷನ್ ತೋರಿಸ್ಬೇಕು. ಆ 6,950 ಇಬ್ಬರಿಗೂ ಹೋಗ್ಬೇಕು. ಎದ್ರ ಮೇಲೆ ಹೋಗ್ಬೇಕು? ಅವ್ರ ಅನುಪಾತ ಎಷ್ಟಿದೆ ಅದ್ರ ಬೇಸ್ ಮೇಲೆ ಅವ್ರಿಗೆ ಹಂಚ್ಬೇಕು. ಸೊ 6,950 ಇಂಟು ಅನುಪಾತ ಎಷ್ಟು? ಲೊಕೇಶನ್ ಅನುಪಾತ ಎಷ್ಟೈತಿ? 3:2 ಅಂದ್ರೆ 3 ಡಿವೈಡೆಡ್ ಬೈ 5. ಸೊ ಇದೇ ರೀತಿ ಆಜಾದಂದು ಕೂಡ ಹಚ್ಕೊಳ್ಳಿ. ಎಷ್ಟಿದೆ? 6,950 ಇಂಟು 2 ಇದೆ ಒಂದು ರೇಷೋ. ಹೌದಾ? 2 ಡಿವೈಡೆಡ್ ಬೈ 5. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡ್ರಿ. ಸೊ ಇದು 4,170 rupees ಬರುತ್ತೆ. 4,170 ಲೊಕೇಶನ್ ಬರುತ್ತೆ. ಆಜಾದಿಂದು 2,780 rupees ಬರುತ್ತೆ. 2,780 ಇವು ಎರಡು ಕೂಡಿಸಿದ್ರೆ 6,950 rupees ಬರುತ್ತೆ. ಎರಡು ಕೂಡಿಸ್ರಿ ದ ಡಿಫರೆನ್ಸ್ ವಿಲ್ ಬಿ 6,950. ಓಕೆ, ಸೊ ಲಾಸ್ಟಿಗೆ ಏನು ಉಳಿತೈತಲ್ಲ ಅದನ್ನ ಪಾರ್ಟ್ನರ್ಗಳಿಗೆ ಹಂಚ್ತೇವೆ. ಹಾಗಾಗಿ ಪಾರ್ಟ್ನರ್ಗಳಿಗೆ ಹಂಚಿದ್ವಿ.
ಓಕೆ, ಇದು ಎಂಟೈರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇನ್ನೊಮ್ಮೆ ಹೇಳ್ತೇನೆ, ಸ್ವಲ್ಪ ಗಮನ ಇಟ್ಕೊಳ್ಳಿ, ಕೇಳ್ರಿ. ಓಕೆ, ಅವ್ರ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಅವ್ರ ರೇಷಿಯೋಸ್ ಕೊಟ್ಟಿದ್ದಾರೆ, ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% ಅಂತ ಕೊಟ್ಟಿದ್ದಾರೆ. ಆಜಾದ್ ಸ್ಯಾಲ್ರಿ ಕೊಟ್ಟಿದ್ದಾರೆ 2,500 ಪರ್ ಆನಮ್ ಅಂತ ಹೇಳಿ ಒಂದು ವರ್ಷಕ್ಕೆ. ಡ್ಯೂರಿಂಗ್ ದ ಇಯರ್ 2006 ನಾಗ ಏನ್ ಮಾಡಿದ್ದಾರೆ, ಪ್ರಾಫಿಟ್ ಪ್ರಯರ್ ಟು ದ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಕ್ಕಿಂತ ಮುಂಚೆ ಮತ್ತೆ ಆಫ್ಟರ್ ಚಾರ್ಜಿಂಗ್ ಆಜಾದ್ ಸ್ಯಾಲ್ರಿ ಕೊಟ್ಟ ಆದ್ಮೇಲೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಎಷ್ಟು ಪ್ರಾಫಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಕ್ಕಿಂತ ಮುಂಚೆ ಅಂತಂದ್ರೆ ನಾವು ಇನ್ನ ಕೊಟ್ಟಿಲ್ಲ ಅದು, ಬಟ್ ಆಜಾದ್ ಸ್ಯಾಲ್ರಿ ಇದ್ರೊಳಗೆ ಕೊಟ್ಟ ಆಗೈತಿ, ಆಮೇಲೆ ಉಳಿದಿದ್ದು ಪ್ರಾಫಿಟ್ ಅಂತ ಕೊಟ್ಟಾರೆ. ಹಾಗಾದ್ರೆ ನಾವು ಆಜಾದ್ ಸ್ಯಾಲ್ರಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಸ್ಯಾಲ್ರಿ ತೋರಿಸ್ತೇವೆ, ಪಾರ್ಟ್ನರ್ ಕೊಟ್ಟಿದ್ದು ಸ್ಯಾಲ್ರಿ ತೋರಿಸ್ತೇವೆ. ಸೊ ಹಾಗಾಗಿ ಅವ್ನಿಗೆ ಕೊಟ್ಟಾದ್ಮೇಲೆ ಇಷ್ಟೈತಂದ್ರೆ ಅವ್ನು ಕೊಡೋಕ್ಕಿಂತ ಏನಾಗ್ಬೇಕು, ಅವ್ನು ಕೊಡೋಕ್ಕಿಂತ ಎಷ್ಟು ಆಗ್ತೈತಿ, ಅವ್ನು ಕೊಡೋಕ್ಕಿಂತ ಮುಂಚೆ ಎಷ್ಟಿತ್ತು ಹಂಗಾದ್ರೆ 12,500 ಪ್ಲಸ್ 2,500 ಅಂದ್ರೆ 15,000 ರೂಪಾಯಿ ನೆಟ್ ಪ್ರಾಫಿಟ್ ಇತ್ತು ನಮ್ದು ಅವ್ನು ಕೊಡೋಕ್ಕಿಂತ ಮುಂಚೆ. ಆಮೇಲೆ ಏನ್ ಮಾಡ್ತೀವಿ, ಆ 15,000 ರೂಪಾಯಿ ಇಲ್ಲಿ ಬರೀತೀವಿ. ಅದಾದ ನಂತರ ಆಜಾದ್ ಸ್ಯಾಲ್ರಿನ ನಾವು ಆಸ್ ಇಟ್ ಇಸ್ ಡೆಬಿಟ್ ಸೈಡ್ ಬರೀತೇವೆ. ಆಜಾದ್ ಸ್ಯಾಲ್ರಿ ಕೊಟ್ಟು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗಿತ್ತು, ಅದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತ ಕೊಟ್ಟಿದ್ರಿ ಸೆಂಟೆನ್ಸ್ ಒಳಗ. ಓಕೆ, ಬಿಫೋರ್ ಪ್ರಾಫಿಟ್ ಪ್ರಯರ್ ಟು ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಂಡ್ವಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ 3,000, 1,800 ಬಂತು. ಸೊ 4,800 ಹಚ್ಚಿದ್ವಿ. ನೆಕ್ಸ್ಟ್ ಮ್ಯಾನೇಜರ್ ಕಮಿಷನ್ ಕೊಡ್ರಿ ಅಂತ ಹೇಳಿದ್ರೆ, ಸೊ ಮ್ಯಾನೇಜರ್ ಕಮಿಷನ್ 5% ಕೊಡ್ರಿ ಪ್ರಾಫಿಟ್ ಮೇಲೆ ಅಂತ ಇದ್ರೆ. ಸೊ ಪ್ರಾಫಿಟ್ ಎಷ್ಟಿತ್ತು ನಮ್ದು, 15,000 ರೂಪಾಯಿ ಪ್ರಾಫಿಟ್ ಇತ್ತು. ಆ 15,000 ರೂಪಾಯಿ ಪ್ರಾಫಿಟ್ ಅನ್ನ ನಾವು 5% ಮಾಡಿದ್ವಿ, 5% ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಂಟು 5 ಡಿವೈಡೆಡ್ ಬೈ 100 ದಟ್ ಇಸ್ 750. ಆ 750ನ ಕೂಡ ಹಚ್ಚಿದ್ವಿ. ಅದಾದ ನಂತರ ಹೈಯೆಸ್ಟ್ ಟೋಟಲ್ ಮಾಡ್ಕೊಂಡ್ವಿ. ಆ ಹೈಯೆಸ್ಟ್ ಟೋಟಲ್ ನ ಎರಡು ಕಡೆ ಹಚ್ಕೊಂಡ್ವಿ. ಓಕೆ, ಹೈಯೆಸ್ಟ್ ಟೋಟಲ್ ಎರಡು ಕಡೆ ಹಚ್ಕೊಂಡ್ವಿ. ಡಿಫ್ರೆನ್ಸ್ ಬಂತು, ಆ ಡಿಫ್ರೆನ್ಸ್ 6,950 ರೂಪೀಸ್ ಬಂತು. 6,950. ಆ 6,950 ನ ಯಾರಿಗೆ ಹಂಚ್ಬೇಕಾಗಿತ್ರಿ, ಪಾರ್ಟ್ನರ್ಗಳಿಗೆ ಹಂಚಬೇಕು. ಸೊ ಪಾರ್ಟ್ನರ್ಗಳಿಗೆ ನಾನು ಹೇಳ್ತೇನೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್. ಓಕೆ, ಸೊ ಪ್ರಾಫಿಟ್ಸ್ ಗಳನ್ನ ಹಂಚಿದ್ವಿ ನಾವು. ಅವ್ರ ಯಾತ್ರ ಬೇಸಿಸ್ ಮೇಲೆ, ಅವ್ರ ರೇಷಿಯೋ ಬೇಸಿಸ್ ಮೇಲೆ. ಅವ್ರ ರೇಷಿಯೋ ಎಷ್ಟಿತ್ತು, 3:2. ಸೊ 6,950 ಇಂಟು 3 ಡಿವೈಡೆಡ್ ಬೈ 5 ದಟ್ ಇಸ್ 4,710. ಇನ್ನೊಂದು ಆಜಾದ್ 6,950 ಇಂಟು 2 ಡಿವೈಡೆಡ್ ಬೈ 5 2,780. ಎರಡು ಕೂಡಿಸಿ ಔಟರ್ ಕಾಲಮ್. ಓಕೆ, ಸೊ ದಿಸ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಹಾಗಾದ್ರೆ ಮತ್ತೆ ಇನ್ನೊಂದು ಅಕೌಂಟ್ ಹಾಕ್ರಿ ಅಂತ ಹೇಳಿದಾರೆ. ಸೊ ಅಲೋಕೇಶನ್ ಆಫ್ ಪ್ರಾಫಿಟ್ ಅಂತ ನಾವು ತೋರಿಸಿದ್ವಿ. ಅಲೋಕೇಶನ್ ಆಫ್ ಪ್ರಾಫಿಟ್ we have showed in the profit and loss appropriation account. What is the next account we need to prepare? That is partners capital account. So ಹಾಗಾದ್ರೆ partners capital account ಹೇಗೆ ಹಾಕುದು, ಇದರ ಬೇಸಿಸ್ ಮೇಲೆ ನೋಡ್ಕೊಂಡ್ ಬರೋಣ. ಓಕೆ, ಹಾಗಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹಾಕಿದ್ಮೇಲೆ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೋಣ. ಅಂಡರ್ ಯಾವ ಮೆಥಡು, ದಿಸ್ ಇಸ್ ಫ್ಲಕ್ಚುಯೇಟಿಂಗ್ ಮೆಥಡ್. ಓಕೆ, ಸೊ ಫ್ಲಕ್ಚುಯೇಟಿಂಗ್ ಮೆಥಡ್ ಬೇಸಿಸ್ ಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಾ ಇದ್ದೇವೆ. ಓಕೆ, ಸೊ ಫಸ್ಟ್ ಅವ್ರ ಕ್ಯಾಪಿಟಲ್ಸ್ ಎಷ್ಟಿತ್ತು, ಪಾರ್ಟ್ನರ್ ಕ್ಯಾಪಿಟಲ್ಸ್ ಎಷ್ಟಿತ್ತು ಅದನ್ನ ಬರಿಬೇಕು. ಸೊ ಫಸ್ಟ್ ಇಸ್ by balance brought down. ಸೊ ಅವ್ರ ಕ್ಯಾಪಿಟಲ್ಸ್ ಎಷ್ಟಿದ್ದು, ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕ್ವಶನ್ ಅಲ್ಲಿ. 50,000 ಮತ್ತೆ 30,000. ಸೊ 50,000 30,000 50,000 30,000 ಕ್ಯಾಪಿಟಲ್ಸ್ ಅನ್ನ ಹಚ್ಚಿದ್ವಿ. ನೆಕ್ಸ್ಟ್ ಏನಿದೆ, ಸ್ಯಾಲ್ರಿ ಇದೆ. ಹೌದಾ, ಬೈ ಆಜಾದ್ ಸ್ಯಾಲರಿ. ಬೈ ಸ್ಯಾಲರಿ ಅಂತ ಬರೀರಿ, ಆಜಾದ್ ಕಾಲಮ್ ಅಮೌಂಟ್. ಬೈ ಸ್ಯಾಲರಿ 2,500. ಏನೇನ್ ಡಾಟಾ ನೀವು ಅಲ್ಲಿ ರಿಪ್ರೆಸೆಂಟ್ ಮಾಡಿರ್ತೀರಿ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ನಾವು ಅದನ್ನ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಏನಿತ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡ್ಯಾವಲ್ಲ 3000 ಮತ್ತೆ 1800. ಸೊ 3000 1800 3000 ಮತ್ತೆ 1800. ಹಾಗಾದ್ರೆ ಮ್ಯಾನೇಜರ್ ಕಮಿಷನ್ ತೋರಿಸ್ಬೇಕಾ? ಇಲ್ಲ, ಮ್ಯಾನೇಜರ್ ಕಮಿಷನ್ ಇದ್ರೊಳಗ ಬರುದಿಲ್ಲ. ಸೊ ನಾವು ಬರೇ ಕಮಿಷನ್ ಪಾರ್ಟ್ನರ್ ಏನಾದ್ರು ಕಮಿಷನ್ ಇತ್ತಂದ್ರೆ ಬರಿತೀವಿ, ಬಟ್ ಮ್ಯಾನೇಜರ್ ಕಮಿಷನ್ ನಾವು ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ಹಾಗಾಗಿ ಅದ್ರೊಳಗೆ ತೋರಿಸ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಒಳಗೆ ತೋರಿಸ್ತೇವೆ. ಸೊ ಇದ್ರೊಳಗ ನಾವು ಪಾರ್ಟ್ನರ್ ರಿಲೇಟೆಡ್ ಇದ್ದಿದ್ದು ಅಷ್ಟ ತೋರಿಸ್ತೇವೆ. ಹಾಗಾಗಿ ಅದನ್ನಷ್ಟ ಬರ್ತೇವೆ. ಹಾಗಾದ್ರೆ ಲಾಸ್ಟಿಗೆ ಏನು ಉಳಿತು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ಸ್ ಅಂತ ಹೇಳಿದ್ದೆ. ಸೊ ಪ್ರಾಫಿಟ್ಸ್ ಎಲ್ಲಿಂದ ಬಂದಿದ್ದು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇಂದ ಬಂದಿತ್ತು. ಹಾಗಾಗಿ ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ appropriation account appropriation account profit and loss appropriation account ಪ್ರಾಫಿಟ್ ಎಷ್ಟು ಬಂದಿದ್ದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ. ಹೌದಾ? 4170, ಇನ್ನೊಂದು 2780. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಕೂಡ ಆಯ್ತು. ಸೊ ಈಗ ಟೋಟಲ್ ಮಾಡ್ಕೊಡ್ರಿ. ಸೊ ಟೋಟಲ್ ಮಾಡ್ಕೊಡ್ರಿ 50,000 ಪ್ಲಸ್ 3,000 ಪ್ಲಸ್ 4,000 170 57,170 rupees ಬರುತ್ತೆ. ಇದು ಟೋಟಲ್ ಮಾಡ್ಕೊಡ್ರಿ. 30,000 ಪ್ಲಸ್ 2,500 ಪ್ಲಸ್ 1,800 ಪ್ಲಸ್ 2,780. So that is ಎಷ್ಟು ಬರ್ತದೆ ನೋಡ್ರಿ? 30,000 plus 2,500 plus 1,800 plus 2,780. So that is 37,080 rupees ಬರುತ್ತೆ. 37,080 rupees ಬರುತ್ತೆ. ಸೊ ಈ ಸೈಡ್ ಯಾವ ಅಮೌಂಟ್ಸ್ ಇಲ್ಲ, ಅದೇ ಅಮೌಂಟ್ಸ್ ಅನ್ನ ಎರಡು ಕಡೆ ಹಚ್ಕೋರಿ. 170, ಇನ್ನೊಂದು 37,080. 57,170 ಮತ್ತೆ 37,080. ಸೊ ಇಲ್ಲಿ ಏನಂತ ಬರಿಬೇಕ್ರಿ? ಟು ಬ್ಯಾಲೆನ್ಸ್ ಅಲ್ಲೇ ಬ್ರಾಟ್ ಆನ್ ಇತ್ತು, ಇಲ್ಲೇ ಕ್ಯಾರೀಸ್ ಡೌನ್. ಸೊ ಇದೇ ಬ್ಯಾಲೆನ್ಸ್ ಗಳನ್ನ ಬರಿ. 57,170 ನೆಕ್ಸ್ಟ್ 37,080. So these are the closing balances. So this is what we prepared, the partners capital account. So partners capital account ಒಳಗೆ ಏನ್ ಬರಿತೀವಿ? ಪಾರ್ಟ್ನರ್ ರಿಲೇಟೆಡ್ ಇದ್ದಿದ್ದು ಅಷ್ಟ ಬರಿತೀವಿ. ಸೊ ಪಾರ್ಟ್ನರ್ ರಿಲೇಟೆಡ್ ಅಂದ್ರೆ ಇಲ್ಲಿ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗ ನಾವ್ ಏನ್ ಮಾಡಿದ್ವಿ, ಎಷ್ಟು ಒಟ್ಟಾರೆ ಒಂದು ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಆಗಿತ್ತು, ಆ ಪ್ರಾಫಿಟ್ ಒಳಗೆ ಏನೇನ್ ರೊಕ್ಕ ಕಂಪನಿ ಕೊಡೋದಿತ್ತು, ಓಕೆ, ಸೊ ಅಥವಾ ಫರ್ಮ್ ಏನ್ ಯಾರ್ಯಾರ ಫರ್ಮ್ ಎದಕ್ಕೆ ಕೊಡೋದಿತ್ತು ಅದನ್ನೆಲ್ಲ ಹಾಕಿದ್ವಿ. ಅದು ಕೊಟ್ಟಾದ್ಮೇಲೆ ಇಷ್ಟು ರೂಪಾಯಿ ಉಳಿದಿತ್ತು ನಮ್ಗೆ. ಎಷ್ಟು? 6,950 rupees ಉಳಿದಿತ್ತು. ಈ 6,950 ಯಾರು ಹಂಚ್ಕೊಂಡ್ರು? ಪ್ರಾಫಿಟ್ಸ್ ಗಳಿಗೆ ಹಂಚ್ಬೇಕು. ಲಾಸ್ಟಿಗೆ ಏನು ಉಳಿತೈತಿ? ಪ್ರಾಫಿಟ್ಸ್ ಫಸ್ಟ್ ನಾವು ಯಾವತ್ತೇನು ಹೇಳ್ಬಿಡ್ಕೊಳ್ರಿ, ಯಾವ್ದಾರ ಒಂದು ಕಂಪನಿ ಪ್ರಾಫಿಟ್ ಮಾಡ್ತಂದ್ರ ಆ ಪ್ರಾಫಿಟ್ ಒಳಗ ಫಸ್ಟ್ ಯಾರ್ಯಾರು ಏನೇನ್ ರೊಕ್ಕ ಕೊಡೋದೈತಿ ಅದನ್ನೆಲ್ಲ ಕೊಟ್ಟು ಅದ್ರೊಳಗೆ ಏನ್ ಉಳಿತೈತಲ್ಲ ಅದನ್ನ ಪಾರ್ಟ್ನರ್ಗಳು ಹಂಚ್ಕೊಬೇಕಾಗುತ್ತೆ. ಸೊ ಇದು ಕೂಡ ನಾವ್ ಇಲ್ಲಿ ಮಾಡಿದ್ದು ಕೂಡ ಅದು. ಪ್ರಾಫಿಟ್ಸ್ ಗಳ ನಮ್ದು ಟೋಟಲ್ ಪ್ರಾಫಿಟ್ಸ್ ಇಷ್ಟಿತ್ತು, ಅದ್ರೊಳಗೆ ಯಾರ್ಯಾರು ಎಷ್ಟೆಷ್ಟು ಕೊಡೋದಿತ್ತು ಅದನ್ನೆಲ್ಲ ಕೊಟ್ವಿ. ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ವಿ, ಅಥವಾ ಯಾರ್ಯಾರು ಕೊಡೋದಿತ್ತು ಪೇಮೆಂಟ್ ಮಾಡೋದಿತ್ತು ಅವ್ರಿಗೆಲ್ಲ ಪೇಮೆಂಟ್ ಮಾಡಿದ್ವಿ. ಅದಾದ ನಂತರ ಏನ್ ಉಳಿತಿತ್ತಲ್ಲ ಎಕ್ಸ್ಟ್ರಾ ಕೊಡೋದಿದ್ವಿ ಎಲ್ಲ ಹಚ್ಚಿದ್ವಿ, ಅಡ್ಜಸ್ಟ್ಮೆಂಟ್ ಗಳನ್ನ ಎಲ್ಲ ಹಚ್ಚಿದ್ವಿ. ಅದಾದ್ಮೇಲೆ ಏನ್ ಉಳಿತೈತಿ ಅದು ಪಾರ್ಟ್ನರ್ಗಳು ಹಂಚ್ಕೋತಾರೆ, ಅವರ ಅನುಪಾತದ ಮೇಲೆ ರೇಷಿಯೋ ಮೇಲೆ ಹಂಚ್ಕೋತಾರೆ. ಅದಾದ ನಂತರ ನಾವೇನ್ ಮಾಡಿದ್ವಿ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿದ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನೇನ್ ಹಾಕಿದ್ವಿ? ಅವ್ರ ಕ್ಯಾಪಿಟಲ್ ಹಾಕಿದ್ವಿ, ಅವ್ರಿಗೆ ಹೋಗುವಂತ ಸ್ಯಾಲ್ರಿ ಹಾಕಿದ್ವಿ, ನೆಕ್ಸ್ಟ್ ಅವ್ರಿಗೆ ಹೋಗುವಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕಿದ್ವಿ, ಅವ್ರ ಕ್ಯಾಪಿಟಲ್ ಮೇಲೆ ಬಡ್ಡಿ ಹೋಗೋವರೆಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ವಿ ನಾವು ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಳಗೆ. ಅದೇ ಡಾಟಾನ ನಾವಿಲ್ಲಿ ರಿಪ್ರೆಸೆಂಟ್ ಮಾಡಿದ್ದೇವೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಸೊ ದಟ್ ಇಸ್ ದ ಪ್ರಾಫಿಟ್ಸ್ ವಿಚ್ ಯು ಹ್ಯಾವ್ ಗಾಟ್. ದ ಪ್ರಾಫಿಟ್ಸ್ ಗಳನ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಓಕೆ, 4,170, 2,780. ಯಾವ್ದನ್ನ ರೆಕಾರ್ಡ್ ಮಾಡಲಿಲ್ಲ ನಾವು? ದಟ್ ಇಸ್ ಮ್ಯಾನೇಜರ್ ಕಮಿಷನ್. ಯಾಕಂದ್ರೆ ಮ್ಯಾನೇಜರ್ ರಿಲೇಟೆಡ್ ಕಮಿಷನ್ ಇಟ್ ಇಸ್ ಅ ಎಕ್ಸ್ಪೆನ್ಸ್ ಫಾರ್ ಅ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ಗೆ ಅವನೊಂದು ಖರ್ಚಾಗುತ್ತೆ. ಓಕೆ, ಸೊ ಹಾಗಾಗಿ ಇದು ಪಾರ್ಟ್ನರ್ ರಿಲೇಟೆಡ್ ಅಲ್ಲ, ಪಾರ್ಟ್ನರ್ ರಿಲೇಟೆಡ್ ಅಲ್ಲ ಅದು.
ಪಾರ್ಟ್ನರ್ ಕ್ಯಾಪಿಟಲ್ ಒಳಗೆ ಪಾರ್ಟ್ನರ್ಸ್ ರಿಲೇಟೆಡ್ ಏನೇನು ಐಟಮ್ಸ್ ಇರ್ತಾವ ಅವೆಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಅದು ಬಿಟ್ಟು ಉಳಿಕಿದ್ದು ಏನದಾವಲ್ಲ ಅದನ್ನ ರೆಕಾರ್ಡ್ ಮಾಡಲ್ಲ. ಒಂದು ಸ್ವಲ್ಪ ಗೊತ್ತಿರಲಿ. ಪಾರ್ಟ್ನರ್ಗೆ ಏನಾರ ಡಿಸ್ಟ್ರಿಬ್ಯೂಷನ್ ಇತ್ತಂದ್ರೆ ಅದೆಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಹಾಕ್ತೀವಿ. ಓಕೆ, ಸೊ ಇಷ್ಟು ಎಂಟೈರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತು, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಯ್ತು. Okay, so I hope you people understand this. So see you in the next class. Thank you.